ದಿನವಾದ್ರೂ ಸಂತಾಪ ಸೂಚಿಸ್ತಾರೆ. ಇಂಥ ಟೈಮಲ್ಲಿ ದುರಂತ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇಷ್ಟಕ್ಕೆ ಸರ್ ಅವ್ರ ಬಗ್ಗೆ ಕೇಂದ್ರ ಮತ್ತೆ ರಾಜ್ಯ ಅಂತ ರಾಜಕಾರಣ ಮಾಡ್ತಾ ಇದ್ದಾರೆ ಆರೋಪ. ರಾಜಕೀಯ ಇದರಲ್ಲಿ ರಾಜಕಾರಣ ಮಾಡೋದು ಹೇಳಪ್ಪ ಇಲ್ಲಿ ನಾನು ರಾಜಕಾರಣ ಮಾಡಕ್ ಹೋಗಲ್ಲ. ಈಗ ಕುಮಾರಸ್ವಾಮಿ ರಾಜಕಾರಣ ನಮಗೆ ಕೇಂದ್ರ ಸರ್ಕಾರದಿಂದ ಅವರು ಕೂಡ ಬಂದಿದ್ದಾರೆ. ನಾವು ಈಗ ಇದೆಲ್ಲ NDRF ನವರು ಕೂಡ ಇದ್ದಾರೆ, SDRF ಕೂಡ ಇದ್ದಾರೆ, ನೇವಿಯವರು ಕೂಡ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ನಾನು ಈಗ ಯಾರ ಮೇಲೂ ಕೂಡ ದೋಷ ಹೊರಿಸಲಿಕ್ಕೆ ಹೋಗಲ್ಲ. ಅವ್ರ ಮೇಲೆ ಬಿಜೆಪಿ ಇಲ್ಲಿ ಮಣ್ಣೇರ್ಚಿ ಆಟ ಕೆಲಸ ಆಗಬಾರ್ದು. ಇದ್ರು ಪಾಪ ಸತ್ತೋಗಿದ್ದಾರೆ. ಅವ್ರ ಆತ್ಮಹತ್ಯೆ ನಾನು ಸಿಗಲಿ ಅಂತೇಳಿ ನಾನು ಇವತ್ತು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಅವರ ಕುಟುಂಬದವರು ನಾವು ಕೊಡ್ತಕ್ಕಂಥ ಪರಿಹಾರದಿಂದ ಅವ್ರ ಜೀವ ವಾಪಸ್ ಬರೋದು. ಇದು ಪ್ರಾಕೃತಿಕವಾಗಿ ಆಗಿರ್ತಕ್ಕಂಥ ಘಟನೆ. ಅದರಿಂದ ಇದನ್ನು ನಾವು ಇಷ್ಟು ಮಾಡಿ ಉಳಿಸಲಿಕ್ಕೆ ಸಾಧ್ಯ ಆದರೆ ಉಳಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಆದರೆ ಅವ್ರನ್ನ ಡೆಡ್ ಬಾಡಿನ ರಿಕವರ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಮಳೆ ಇರಲಿ ಅಥವಾ ರೆಸ್ಕ್ಯೂ ಆಪರೇಷನ್ಗೆ SDRF ನಿಂದ 40 ಮತ್ತು NDRF ನಿಂದ 24 ಮತ್ತು ಇವತ್ತು ಮಿಲಿಟರಿಯಿಂದಲೂ ಕೂಡ ಬಂದಿದ್ದಾರೆ. 44 ಜನ ಮಿಲಿಟರಿ. ಅವತ್ತಿನಿಂದ ಇವತ್ತಿನವರೆಗೆ ಡೆಡ್ ಬಾಡೀಸು ಈಗಾಗಲೇ ರಿಕವರ್ ಆಗಿದ್ದಾವೆ. ಅದರಲ್ಲಿ ವಾಹನಗಳು ಕೂಡ ಬೇಕಾಗಿರ್ತವೆ. ಒಂದು ಖಾಲಿ ಗ್ಯಾಸ್ ವಾಹನ ಇದೆ. ಅಲ್ಲೇ ವಾಸ ಮಾಡ್ಕೊಂಡಿದ್ರು. ಅವರು ಕೂಡ ಸಾವನ್ನಪ್ಪಿದ್ದಾರೆ. ಮತ್ತು ಅವರೊಂದೇ ನಾನು ಜಿಲ್ಲಾ ಆಡಳಿತಕ್ಕೆ ನಾವು ರೆಸ್ಕ್ಯೂ ಆಪರೇಷನ್ ರಿಕವರ್ ಮಾಡ್ತಾರೆ. ಯಾಕಂದ್ರೆ ಮಳೆ ಬೇರೆ ಇದೆ. ಸ್ವಲ್ಪ ಜೋರಾಗಿ ಮಾತಾಡಿ ಸರ್, ಕೇಳ್ತಾ ಇಲ್ಲ. ನಾನು ಕೂಡ ಬಂದಾಗ ಮಳೆ ಜಾಸ್ತಿನೇ ಇದೆ. ನಾವು ಯಾಕೆ ಪ್ರಶ್ನೆ ಪಡೋಕ್ಕಾಗಲಿಲ್ಲ? ನ್ಯಾಷನಲ್ ಹೈವೇ ಈ ಲ್ಯಾಂಡ್ ಸ್ಲೈಡಿಂಗ್ ಆಗಿದೆ. 16ನೇ ತಾರೀಕು ಜುಲೈ 16ನೇ ತಾರೀಕು ಲ್ಯಾಂಡ್ ಸ್ಲೈಡಿಂಗ್ ಆಗಿದೆ. ಲ್ಯಾಂಡ್ ಸ್ಲೈಡಿಂಗ್ ಆಗಿ ಸುಮಾರು 10 ಜನರು ಡೆಡ್ ಬಾಡಿ ರಿಕವರ್ ಆಗಿದೆ. 3 ಜನರು ಇನ್ನೂ ರಿಕವರ್ ಆಗಿಲ್ಲ. ಕ್ಲಿಯರ್ ಮಾಡ್ತಕ್ಕಂಥದ್ದು ರೆಸ್ಕ್ಯೂ ಆಪರೇಷನ್ ಈಗ